ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಸಂರಕ್ಷಣಾ ರೈನ್ಬೋ ಹೋಮ್ ಸಾಮಾಜಿಕ ಕ್ಷೇತ್ರದಲ್ಲಿ ಸೇವೆ ಮಾಡಿದ ಗಣ್ಯರಿಗೆ ಮಕ್ಕಳಿಂದ ಅಭಿನಂದನಾ ಕಾರ್ಯಕ್ರಮ. ಈ ಸಮಾರಂಭವನ್ನ ಶ್ರೀನಿವಾಸ ಕಲ್ಯಾಣ ಮಂಟಪ, ರಾಜಾಜಿನಗರ, ಬೆಂಗಳೂರಿನಲ್ಲಿ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಎಚ್ಎಂ ಕೃಷ್ಣಮೂರ್ತಿ ಅವರಿಂದ ಉದ್ಘಾಟನೆಗೊಳಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು. ಹಾಗೂ ವಿಶೇಷ ಅತಿಥಿಗಳಾಗಿ ಗಂಡಸಿ ಸದಾನಂದ ಸ್ವಾಮಿಯವರು ಆಗಮಿಸಿ ಕಾರ್ಯಕ್ರಮಕ್ಕೆ ಶುಭ ಕೋರಿದರು. ನಮಗೆ ಜನ್ಮ ಕೊಡೋದು ಯಾರು? ಅನ್ನ ಕೊಡೋದು ಸುಸ್ವಾಗತ ವಹಿಸುತ್ತ ಕಾರ್ಯಕ್ರಮ ಮುಂದುವರಿಯುತ್ತೆ. ಈಗ ಮಕ್ಕಳಲ್ಲಿ ಏನು ಒಂದು ಕೋರಿಕೆ ಅಂತಂದ್ರೆ, ಮಕ್ಕಳು ಯಾವ ರೀತಿ ಇರಬೇಕು ಅಂತ ಬಿಟ್ಟು ಒಂದು ಹಾಡು ಹಾಡ್ತೀನಿ. ಓಕೆ? ರವಿಯ ಬೆಳಕಿನ ಮುಸುಂಜಿಯ ಬೆಳಕಿನ ಚಿಲುವೆ ಚಿತ್ತಾರ, ಹಕ್ಕಿಗಳ ನಿಶಬ್ದತೆಯ ಹಿಂಸರ, ನಮ್ಮ ಸಂರಕ್ಷಣಾ ರೈನ್ಬೋ ಹೋಮ್ ಅಭಿನಂದನಾ ಕಾರ್ಯಕ್ರಮಕ್ಕೆ ಈ ಸುಂದರಲಂಕಾರ. ತಮಗಿದು ನನ್ನ ಹೃದಯಪೂರ್ವಕ ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಆತ್ಮೀಯರೇ, ಇದು 21ನೇ ಶತಮಾನ. ಹೇಳಿ ಕೇಳಿ ಕಲಿಯುಗದ ಕಾಲ. ಎಲ್ಲ ಕಡೆ ಒಂದು ಕೂಗು ಬರ್ತದೆ, ಕಲಿಯುಗದ ಕಾಲ. ನ್ಯಾಯ ಕೆಡಿದ್ರೆ ನಕ್ಸಲೈಟ್, ಭೂಮಿ ಕೆಡಿದ್ರೆ ಭಯೋತ್ಪಾದಕ, ಸೇವೆ ಎನ್ನುವುದು ಮಹಾ ದಂಧೆ ಆಗೋಗ್ಬಿಟ್ಟಿದೆ. ಮನುಷ್ಯತ್ವವನ್ನು ಮರಿತಾ ಇದ್ದಾನೆ, ಮಾನವ ಮನುಗಳು ಕ್ಷೀಣಿಸ್ತಾ ಇದೆ, ನಾಡು ನುಡಿ ಸಂಸ್ಕೃತಿ ಅನ್ನುವುದು ಅಧಪತನವಾಗ್ತಾ ಇದೆ. ಅತ್ತ ಎನ್ನಡ ಇತ್ತ ಎಕ್ಕಡ ನಡುವೆ ನಮ್ಮ ಕನ್ನಡ ಉಸಿರುಟ್ಟು ವಾತಾವರಣ ಉಂಟಾಗ್ತಾ ಇದೆ ಅನ್ನುವಂಥ ಕಾಲಘಟ್ಟದಲ್ಲಿ ಅದಕ್ಕೆ ಮೊದಲು ನಾನು ವೈಯಕ್ತಿಕವಾಗಿ ತಮ್ಮೆಲ್ಲರಿಗೂ ನನ್ನ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಎಚ್ಎಂ ಕೃಷ್ಣಮೂರ್ತಿ ಸರ್ ಅವರು ಇಲ್ಲಿ ಬರೆದಿರ್ತಕ್ಕಂಥದ್ದು, ಅವರಿಗೆ ನಮ್ಮ ಸಂಸ್ಥೆ ಪರವಾಗಿ ಹಾಗೂ ಇಲ್ಲಿ ಇರತಕ್ಕಂಥ ಎಲ್ಲರ ಪರವಾಗಿ ನನ್ನ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೀನಿ. ಕ್ಷಮಿಸಿ, ವೆಂಕಟೇಶ್ ಸಬ್ ಇನ್ಸ್ಪೆಕ್ಟರ್ ವೇದಿಕೆಯ ಮೇಲೆ ಬರಬೇಕಾಗಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಇದರ ಪ್ರಕಾಶತೆ ಸೂರ್ಯನಂತೆ ಬೆಳಗಲಿ ಅನ್ನುವಂಥ ಸಂದೇಶದ ಜೊತೆಯಲ್ಲಿ ಎಲ್ಲ ಗಣ್ಯ ಮಹನರ, ತಾಯಿಯಂದಿರ, ಎಲ್ಲ ಸೋದರ ಸಹಯೋಗದಲ್ಲಿ ಜ್ಯೋತಿಯನ್ನು ಕಳೆದಿದೆ. ಇದು ಯಾವತ್ತೂ ಬೆಳಗ್ತದೆ. 16 ಕೈ ಜೋಡಿಸುವಂಥದ ಕೆಲಸ ಯಾವತ್ತೂ ಅದು ಬೆಳಗ್ತಾನೆ ಇರ್ತದೆ. ಇಂಥ ಒಂದು ಪವಿತ್ರವಾದ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಮೊದಲಿಗೆ ಯಾರು ಐಡಿಯಾ ಕೊಟ್ಟರು ಆ ಪುಣ್ಯಾತ್ಮನ ಒಂದ್ಸರಿ ನೆನೆಸ್ಕೋಬೇಕಾಗ್ತದೆ. ಯಾಕಂದ್ರೆ ಇಂಥ ಒಂದು ಸಂಸ್ಥೆನ ಹುಟ್ಟಾಕ್ಬೇಕು ಅಂತ ಹೇಳಿದಿದ್ಯಲ್ಲ, ಅದು ಬಹಳ ಕಷ್ಟಕರದು. ಮತ್ತೆ ಅದು ಆ ಒಂದು ನೊಂದವರಿಗೆ ಮಾತ್ರ ಆ ಚಿಂತನೆ ಇರ್ತದೆ. ಅಂತ ಒಂದು ಸಂಸ್ಥೆಯನ್ನು ಹುಟ್ಟಾಕೋದಕ್ಕೆ ಪ್ರಾರಂಭ ಮಾಡಿ ಇವತ್ತು ನವೀನ್ ಗಂಗಪ್ಪನವರು, ಅವರು ನೋಡಲಿಕ್ಕೆ ಇನ್ನು ಚಿಕ್ಕ ವಯಸ್ಸು, ಎಲ್ಲ ರಂಗದಲ್ಲೂ ಕೆಲಸಗಳನ್ನು ಮಾಡ್ತಾ ಎಲ್ಲರ ಮೆಚ್ಚುಗೆಯನ್ನು ಪಡಿತಾ ಇವತ್ತು ಮಕ್ಕಳ ಬದುಕಿನಲ್ಲಿ ಭವಿಷ್ಯವನ್ನು ರೂಪಿಸುವ ಒಬ್ಬ ದೈವ ಸಂಬೋಧನಾಗಿ ಇವತ್ತು ನಮ್ಮ ವೇದಿಕೆ ಮೇಲಿದ್ದಾರೆ. ಇದು ನಾವು ಸಂತೋಷ ಪಡುವಂತ ವಿಚಾರ. ಇಂಥ ಒಂದು ಕಾರ್ಯಕ್ರಮಕ್ಕೆ ಗಾಯಕರು, ಹಿರಿಯರು, ನಟರು ಅವರದೇ ಆದಂತ ಒಂದು ಶೈಲಿಯಲ್ಲಿ ಒಂದು ಪಿಕ್ಚರ್ ಅಲ್ಲಿ ಧಾರಾವಾಹಿಯಲ್ಲಿ ಪುರೋಹಿತ್ಯವನ್ನ ಮಾಡಿದಾಗ ನಿಜವಾದ ಪುರೋಹಿತರೆ ಬಂದ್ರೇನೋ ಅನ್ನುವಂತ ಆ ದೇವರಿಗೂ ಭಕ್ತರಿಗೂ ಒಂದು ಸಂಬಂಧವನ್ನು ಕಲಿಸುವಂತ ಒಂದು ಕಥೆಯಲ್ಲೂ ಸಹ ಅವರ ಒಂದು ನಡೆ ನುಡಿ, ಅವರ ಭಾಷೆಯನ್ನ ಬಹಳ ವ್ಯಕ್ತಿತ್ವವಿದೆ. ಅವ್ರಿಗೂ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತೀನಿ. ಇವತ್ತು ಸೈನಿಕರು ಡಾಕ್ಟರ್ ಕುಮಾರಸ್ವಾಮಿ ಅವರು, ನೀವು ಕೂಡ ಏನನ್ನು ಸಾಧಿಸಬಹುದು. ಅದರಲ್ಲಿ ಕ್ಷಮೆ, ತಾಳ್ಮೆ, ಪ್ರೀತಿ, ಆದರ್ಶಗಳನ್ನು ಸೇರಿಸಿ ಜಾಗೃತಗೊಳಿಸಿ ಒಂದು ಒಳ್ಳೆಯ ಪ್ರಜೆಯಾಗಿ ಸಾಧನೆ ಮಾಡಿ ನಾಳೆ ನಿಮಗೂ ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ವೇದಿಕೆಯಲ್ಲಿ
ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಗಾಗಿಸು ಹೇ ಶಾರದೆ ದಯ ಪಾಲಿಸು. 17 ಜನ ಟೆರರಿಸ್ಟ್ನ ಓಡಾಡಿಸಿ ಹೊಡೆದಂಥ ವ್ಯಕ್ತಿ. ಆಗ ಅದನ್ನು ಪರಿಗಣಿಸಿ ನಮಗೆ ಡಾಕ್ಟರ್ ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿ ಅವಾರ್ಡ್ಗಳನ್ನು ಕೊಟ್ಟರು. ಅಂದರೆ ಶೌರ್ಯಕ್ಕೆ ಯಾರಾದರೂ ಒಬ್ಬ ಇದ್ದಾನೆ ಅಂದರೆ ಅವತ್ತು ಸೈನಿಕ. ನೋಡಿದ ಕೂಡಲೇ ನನ್ನ ಚಿಂತನೆಗಳು ಸಕಾರಾತ್ಮಕದತ್ತ ವಾಲ್ತು. ಅಂದ್ರೆ ಇಂದಿನ ಸಮಾಜದಲ್ಲಿ ನಾನು ನನ್ನ ಕುಟುಂಬ ನಾವು ಚೆನ್ನಾಗಿದ್ರೆ ಸಾಕು ಅನ್ನುವಂತಹ ಈ ಒಂದು ವಾಸ್ತವಿಕ ಪ್ರಪಂಚದಲ್ಲಿ ಮಕ್ಕಳುಗಳನ್ನ ಸಂರಕ್ಷಣೆ ಮಾಡಿ ಮಕ್ಕಳುಗಳಿಗೆ ಒಂದು ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ರಕ್ಷಣೆಯನ್ನ ಕೊಡಬೇಕು ಇಂತಹ ಒಂದು ಸಂಸ್ಥೆಗಳು ಇಂದಿಗೆ ವಿರಳ ಅತಿ ವಿರಳ ಅಂತ ಹೇಳಕ್ ನಾನು ಇಷ್ಟಪಡ್ತೇನೆ. ಆದ್ರೆ ಈ ಒಂದು ರೈನ್ಬೋ ಸಂರಕ್ಷಣಾ ಕಾಮನ ಬಿಲ್ಲು ಆಶ್ರಯ ಮನೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಸಂರಕ್ಷಣಾ ಕಾಮನ ಬಿಲ್ಲಿನ ಆಶ್ರಯ ಮನೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈ ಒಂದು ಸಂಸ್ಥೆಯಲ್ಲಿ ಎಷ್ಟು ಜನ ಮಕ್ಕಳಿದ್ದೀರಾ? ನಿಜವಾಗ್ಲೂ ಕೂಡ ನಮ್ಮ ಪೂಜ್ಯ ಗುರುಗಳೇ ಶಶಿಧರ್ ಕೋಟೆ ಸಾಹೇಬರು, ಇದು ಭಾಷಣದ ಕಾರ್ಯಕ್ರಮವಲ್ಲ, ಆದರೆ ಮಕ್ಕಳ ಕಾರ್ಯಕ್ರಮ. ಮಕ್ಕಳು ದೇವರ ಸಮಾನ. ನಾವು ಇಲ್ಲಿ ತೃಣ ಮಾತ್ರ ಒಂದು ಫಂಕ್ಷನ್ ಅಲ್ಲಿ ಈ ಕ್ಷಣ ಮಾತ್ರ ನಮ್ದು ಸಾಕು. ನಾವೆಲ್ಲರೂ ಅಷ್ಟು ಚೆನ್ನಾಗಿ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದ ಸರ್. ಅನುಭವದಿಂದ ಪಕ್ವವಾದಂಥ ಒಬ್ಬ ಹಿರಿಯ ವ್ಯಕ್ತಿ, ಎಲ್ಲರನ್ನ ಪ್ರೀತಿಸುವ ವ್ಯಕ್ತಿ. ತುಂಬಾ ಖುಷಿಯಾಗಿ ಇಲ್ಲಿರೋರು ಎಲ್ಲರೂ ಸಾಧಕರು. ಇಂಥವ್ರ ಜೊತೆ ನನಗೂ ವೇದಿಕೆ ಸಿಕ್ಕಿದ್ದು ನನಗೂ ಖುಷಿಯಾಗಿದೆ. ಮತ್ತು ನವೀನ್ ಪ್ರೀತಿ ಅಷ್ಟೇ. ಅದು ರೂಪ ಫೋನ್ ಮಾಡಿದಾಗ ಹೇಳಿದ್ದು, ಇಲ್ಲಮ್ಮ ಶೂಟಿಂಗ್ ಇದ್ರೂ ಬಂದೇ ಬರ್ತೀನಿ, ಸ್ವಲ್ಪ ಹೊತ್ತು ಬಂದೇ ಬರ್ತೀನಿ ಅಂತ ಹೇಳಿ. ಇಲ್ಲಿ ಬಂದ್ರೆ ಹೋಗೋದಕ್ಕೆ ಮನಸ್ಸಾಗ್ತಲ್ಲ, ಅಷ್ಟು ಹೃದಯ ತುಂಬಿದೆ, ಮನಸ್ಸು ತುಂಬಿದೆ. ಒಳ್ಳೇದಾಗಲಿ. ನವೀನ್, ನಿಮ್ಮ ಎಲ್ಲ ಕನಸುಗಳು ನನಸಾಗಲಿ ಅಂತ ಹಾರೈಸ್ತೀನಿ. ನೀವು ಅದ್ಭುತ ಮಾತುಗಾರರು ಕೂಡ, ಅದ್ಭುತ ಮಾತು. ಅಷ್ಟು ಚೆನ್ನಾಗಿ ಮಾತಾಡ್ತೀರಿ, ಎಲ್ಲರೂ ಅಷ್ಟು ಚೆನ್ನಾಗಿ ಮಾತಾಡಿದ್ರು. ನಿಮ್ಮ ಕುಟುಂಬ ಜೊತೆ ನಾನು ಯಾವತ್ತೂ ಇರ್ತೀನಿ. ಮಕ್ಕಳ ಹೇಳ್ತಿರೋ ನನ್ನ ಜೊತೆ, ಪ್ರೀತಿ ಎಂಬ ದೈವವೇ. ವೇದಿಕೆ ಮೇಲಿರುವಂತಹ ಗುರು ಸಮಾನರಾದಂತಹ ನಮ್ಮ ಮಾರ್ಗದರ್ಶಕರು ಕೃಷ್ಣಮೂರ್ತಿ ಅಣ್ಣವರವರಿಗೆ, ಮತ್ತೆ ನಮ್ಮ ಗಾಯಕರು, ಎಲ್ಲ ಮಹಿಳೆಯರು, ವಿಶೇಷವಾಗಿ ಈ ಸಂರಕ್ಷಣಾ ರೈನ್ಬೋ ಸಂಸ್ಥೆ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ನಾನು ಸಭೆ ನವೀನ್ ಅವ್ರಿಗೆ ಮತ್ತೆ ನಮ್ಮ ರೂಪಾ ಮೇಡಮ್ಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ. ಸಂರಕ್ಷಣೆ ಈ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಇವತ್ತು ನಾನು 23 ವರ್ಷದಲ್ಲಿ ಒಂದು 13,000 ಕಾರ್ಯಕ್ರಮ ಅಟೆಂಡ್ ಮಾಡ್ಬೋದು. ಇವತ್ತು ಅರ್ಥಪೂರ್ಣವಾದ ಕಾರ್ಯಕ್ರಮ ಅಂತ ಹೇಳ್ತೀನಿ. ಯಾಕಪ್ಪ ಅಂದರೆ ಆ ಕಡೆ ಶಶಿಧರ್ ಕೋಟೆ ಅವರು ಇದ್ದಾರೆ, ಈ ಕಡೆ ಮಾಗಡಿ ಕೋಟೆ ನಮ್ಮ ಕೃಷ್ಣಪ್ಪನ ಇದ್ದಾರೆ, ಆ ಕಡೆ ಮಿಲಿಟರಿ ಅವರು, ಮತ್ತು ಈ ಕಡೆ ಎಷ್ಟು ಭದ್ರತಾ ಕೋಟೆಯಲ್ಲಿ ಸಂರಕ್ಷಣೆ ಇದೆ. ಆ ಕಡೆ ನಮ್ಮ ಪೊಲೀಸ್ ಅಧಿಕಾರಿಗಳು, ವಿಶೇಷವಾಗಿ ಮಹಿಳೆಯರು, ಎಲ್ಲ ಕೋಟೆಗಳ ಮಧ್ಯೆ ಸಂರಕ್ಷಣೆ ಎಷ್ಟು ಅದ್ಭುತವಾಗಿದೆ ಅಂತ ಒಂದು ಕೋಟೆ ಬಗ್ಗೆ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕಳಿಸಿದ್ದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ ನನ್ನ ಎರಡು ಮಾತನ್ನು, ಮತ್ತು ಇವತ್ತೊಂದು ಏನು ಸಾಧನೆ ಅಭಿನಂದನಾ ಕಾರ್ಯಕ್ರಮದಲ್ಲಿ ಸಾಧನೆ ಮಾಡಿದರೆ ಅವ್ರಿಗೆಲ್ಲ ಅಭಿನಂದನೆ ಏನು ಸಲ್ಲಿಸ್ತಾ ಇದ್ದಾರೆ ಅವ್ರಿಗೆ ಶುಭಾಶಯಗಳನ್ನ ಕೋರ್ತಾ ನನ್ನ ಮಾತು ವಿರಾಮ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಸಹೋದರ ಸಹೋದರಿಯರೇ ಹಾಗೂ ನನ್ನ ಮುದ್ದು ಮಕ್ಕಳೇ, ಈ ಸಂಸ್ಥೆಯನ್ನು ನಡೆಸುತ್ತಿರುವ ಗುರುವಾರಿಗಳೇ, ನಿಜವಾಗಿ ನನ್ನನ್ನು ಕೆಲವು ದಿನದ ಹಿಂದೆ ರೂಪಾ ಮೇಡಮ್ನವರು ಈ ಪ್ರೋಗ್ರಾಮಿಗೆ ಬರಬೇಕಂತ ಕರೆದ್ರು. ನಾನಿವತ್ತು ಬೆಳಿಗ್ಗೆ ಏನೋ ಒಂದು ಸ್ವಲ್ಪ ನಮ್ಮ ತಾಯಿ ಹುಷಾರಿಲ್ಲ, ಬರ್ಲಿಕ್ಕೆ ಆಗಲ್ಲ ಅಂತ ಹೇಳಿದಾಗ, ಇಲ್ಲ ಬರಲೇಬೇಕಂತ ಹೇಳಿದ್ರು. ಬರುವಾಗ ಇಲ್ಲಿ ಉದ್ಘಾಟನೆ ಸಮಾರಂಭ ಆಗಿತ್ತು. ಬರ್ತಾ ಇಲ್ಲೇ ಮಾತನ್ನು ಕೇಳುವಾಗ ಮೈಯೆಲ್ಲ ಅಷ್ಟು ಉಕ್ಕಿ ಬರುವಂತಹ ಮಾತನಾಡ್ತಾ ಇದ್ದಂತ ಕೃಷ್ಣಪ್ಪ ಸರ್ ಅವರ ಮಾತನ್ನು ಕೇಳಿದೆ, ತುಂಬಾ ಖುಷಿ ಆಯಿತು. ಭರವಸೆ ಚಾರಿಟೇಬಲ್ ಫೌಂಡೇಶನ್ ಡಾಕ್ಟರ್ ಖ್ಯಾತ ಸ್ತ್ರೀರೋಗ ತಜ್ಞ ಡಾಕ್ಟರ್ ಪದ್ಮೀನ್ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ನಾವು ಕರ್ನಾಟಕ ರಾಜ್ಯದ ಹಳ್ಳಿಗಳಲ್ಲಿ ಕ್ಯಾನ್ಸರ್ ಮುಕ್ತ ಭಾರತಕ್ಕಾಗಿ ಕ್ಯಾಂಪ್ಗಳನ್ನು ನಡೆಸ್ತಾ ಇದ್ದೇವೆ. ಫ್ರೀಯಾಗಿ ಉಚಿತವಾಗಿ ನಾವು HPV ಪರೀಕ್ಷೆ ಹಾಗೂ ಲಸಿಕೆಗಳನ್ನು ಹೆಣ್ಣು ಮಕ್ಕಳಿಗೋಸ್ಕರ ನೀಡುತ್ತಾ ಬಂದಿದ್ದೇವೆ. ಹಾಗೆ ಈ ಮರಗಳು. ನನ್ನ ಹೆಸರು ಸಿಂಧು ಅಂತ ಹೇಳಿ, ನಾನು ಸಂರಕ್ಷಣಾ ರಂಗೋ ಹೋಮ್ನಲ್ಲಿ ಕಳೆದ 1 ವರ್ಷದಿಂದ ಪ್ರೋಗ್ರಾಮ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಸಂರಕ್ಷಣಾ ರಂಗೋ ಹೋಮ್ ಬಗ್ಗೆ ಒಂದು ಪರಿಚಯ ಮಾಡ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ ಎಲ್ಲರ ಮುಂದೆ. ಸಂರಕ್ಷಣಾ ರಂಗೋ ಹೋಮ್ ಸ್ಟಾರ್ಟ್ ಆಗಿ ಈಗಾಗಲೇ 4 ವರ್ಷಗಳಾಗಿದೆ. ನಾವು ಮೂಲ ಉದ್ದೇಶ ಏನಿಟ್ಕೊಂಡಿರೋದು ಅಂದ್ರೆ, ಯಾವ ಅವಕಾಶ ವಂಚಿತ ಹೆಣ್ಣು ಮಕ್ಕಳು ಇರ್ತಾರೆ
ಅಂದ್ರೆ ತಂದೆ ತಾಯಿಗಳಲ್ಲಿ ಬಡತನ ಇರಬಹುದು, ತಂದೆ ತಾಯಿಗಳು ಕುಟುಂಬದಿಂದ ಮಕ್ಕಳಿಗೆ ಸಹಾಯ ಮಾಡದೇ ಇರುವಂತದ್ದಾಗಿರ್ಬೋದು, ಇಲ್ಲ ಮಕ್ಕಳು ಯಾರು ಬೆಗ್ಗಿಂಗ್ ಅಲ್ಲಿ ಇರುವಂತದ್ದಾಗಿರ್ಬೋದು. ಈ ತರ ಮಕ್ಕಳು ಯಾರು ರಿಸ್ಕ್ ಅಲ್ಲಿ ಇರ್ತಾರೆ, ಇಲ್ಲ ಯಾವ ಮಕ್ಕಳಿಗೆ ಇಂಜುರಿ ಆಗಿ ಬೀಳ್ತಾನೆ, ಅವನ್ನ ಬಚಾವ್ ಮಾಡೋಕ್ಕೆ ಒಬ್ಬ ಕನ್ನಡಿಗ ಅವನ್ನ ಬಚಾವ್ ಮಾಡೋಕ್ಕೆ ಹೆಗಲ ಮೇಲೆ ಒತ್ತಿ 5 ಕಿಲೋಮೀಟರ್ ನಡೆದುವಂತೂ ಅಷ್ಟೈತಿ. ಅದಲ್ಲದೆ ಈ ನಾವು ಯಾವಾಗ ಲೈನ್ ಆಫ್ ಕಂಟ್ರೋಲ್ ಅಲ್ಲಿ ರೆಡಿ ಪೊಸಿಷನ್ ಅಲ್ಲಿ ನಿಂತಿರ್ತೀವಿ, ನಮ್ಮ ಬಂಕರ್ಸ್ಗಳು ಲೈನ್ ಆಗಿ. ಯಾಕೆಂತ ಹೇಳಿದ್ರೆ ನಮ್ಮ ದೇಶದ ಬಾವುಟ ಇವತ್ತೇನಾದ್ರೂ ಚೆನ್ನಾಗಿ ಹಾರಾಡ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಸೈನಿಕರು ದೇಶದ ರಕ್ಷಣೆ ಮಾಡ್ತಾ ಇರೋದು, ಮತ್ತೆ ನಮ್ಮ ರೈತರು ನಮ್ಗೆ ಅನ್ನ ನೀಡ್ತಾ ಇರೋದು. ಇದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಇಂಥ ನಕ್ಷತ್ರಗಳಿರೋದ್ರಿಂದನೇ ಇವತ್ತು ನಮ್ಮ ದೇಶದ ಬಾವುಟ ಮತ್ತೆ ನಮ್ಮ ಕರ್ನಾಟಕದ ಬಾವುಟ ಅತಿ ಉನ್ನತ ಸ್ಥಾನದಲ್ಲಿ ಹಾರಾಡ್ತಾ ಇರೋದು, ಅತಿ ಖುಷಿಯಾಗಿ ಹಾರಾಡ್ತಾ ಇರೋದು. ಈ ನಮ್ಮ ಸಂರಕ್ಷಣಾ ರೈನ್ಬೋ ಹೋಮ್ ಕಾರಣ ಏನಂತಂದ್ರೆ, ನಮ್ಮ ಇತ್ತೀಚೆಗೆ ಒಂದು ಹೊಸ ಚಿತ್ರವನ್ನು ಪ್ರಾರಂಭ ಮಾಡಿದ್ದೀವಿ, ಯುವ ಸರ್ಕಾರ ಅಂತ. ಅದರಲ್ಲಿ ಒಬ್ಬ ರಾಜಕಾರಣಿ ಪಾತ್ರ ಮಾಡ್ತಾ ಇದ್ದೀನಿ. ಅದ್ರ ಫೋಟೋಶೂಟ್ ಮುಗಿಸ್ಕೊಂಡು ನೇರವಾಗಿ ಇಲ್ಲಿ ಬರ್ತಾ ಇದ್ದೀನಿ. ಹಾಗಾಗಿ ಈ ವೇಷದಲ್ಲಿ ಬಂದಿದ್ದೀನಿ, ಯಾರು ಅಮಿತ ಭಾವಿಸಬಾರ್ದು. ವೇದಿಕೆಯಲ್ಲಿ ಇರತಕ್ಕಂಥ ಹಲವಾರು ವ್ಯಕ್ತಿಗಳಿಗೆಲ್ಲರಿಗೂ ಸಹ ನನ್ನ ಪರಿಚಯ ಇದೆ. ನನ್ನ ವಿವಿಧ ಕ್ಷೇತ್ರಗಳಲ್ಲಿ ನನ್ನ ಒಂದು ತೊಡಗಿಸಿಕೊಳ್ಳುವಿಕೆ, ನನ್ನ ಒಂದು ಆಸಕ್ತಿ ಎಲ್ಲದರ ಬಗ್ಗೆ ಪರಿಚಯ ಇರುತ್ತೆ. ಅವ್ರಿಗೆ ಯಾರಿಗೂ ಇದು ಹೊಸದು ಅಂತ ಅನಿಸೋದಿಲ್ಲ. ಮಕ್ಕಳಿಗೆ ಅಥವಾ ಪ್ರೇಕ್ಷಕ ಗ್ಯಾಲರಿಯಲ್ಲಿ ಇರತಕ್ಕಂಥದ್ದು ಸ್ವಲ್ಪ ವಿಭಿನ್ನ ಅಂತ ಅನಿಸ್ಬೋದು. ಇರಲಿ, ಈ ಕಾರ್ಯಕ್ರಮ ನನಗೆ ಹಲವಾರು. ಪೊಲೀಸ್ ಇನ್ಸ್ಪೆಕ್ಟರ್ ವಿಕೆ ಸರ್ ಹೇಳಿದ್ರು, ಅಣ್ಣ ನಿಮ್ಮ ಸರ್ವಿಸ್ ನ 22 ವರ್ಷದಿಂದ ನೋಡ್ತಾ ಇದ್ದೀನಿ, ಆದ್ರೆ ಕಾಕಿ ಎತ್ತಕ್ಕೆ ಬಿಡ್ತಿಲ್ಲ ಅಣ್ಣ ಅಂತ ಅಂದ್ರು. ಸರ್, ಆ ಕಾಕಿನ ನಿಮ್ಮ ದಕ್ಷ ಪ್ರಾಮಾಣಿಕ ಧೀರ್ ಮತ್ತು ಅಣ್ಣನಿಗೆ ರಾಜಶೇಖರ್ ಸರ್, ಸಿದ್ದು ಮೇಡಮ್, ರೂಪಾ ಮೇಡಮ್, ಮಕ್ಕಳಿಂದ ಸನ್ಮಾನ ಕಾರ್ಯಕ್ರಮ. ಬೇಸಿಗೆ ರಜಾ ಬಂತಂದ್ರೆ ಎಲ್ಲ ಮಕ್ಕಳು ಅಪ್ಪ ಅಮ್ಮನ ಜೊತೆ ಭರ್ಜರಿ ಟ್ರಿಪ್ ಹೋಗ್ತಾರೆ. ಆದ್ರೆ ನಮ್ಮ ಮಕ್ಕಳಿಗೆ ನಾವು ನಮ್ಮ ಈ ಒಂದು ಗುರು ಹಿರಿಯರ ಮೂಲಕ ಜೋರು ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನ ಸಲ್ಲಿಸೋಣ. ಹಾಗೆ ನಮ್ಮ ಸೈನಿಕ ದೇವರುಗಳು ದಯಮಾಡಿ ಬರಬೇಕು. ನೀವು ಜೈ ಜವಾನ್ ಜೈ ಕಿಸಾನ್ ಅಂದ್ಬಿಟ್ಟು ಹಿಂಗ್ ಮರೆಗೆ ಹೋಗ್ಬಿಟ್ರೆ ಹೆಂಗೆ ಕತೆ? ದಯಮಾಡಿ ವೆಂಕಟೇಶ್ ದಯಮಾಡಿ ಮನೆಗೆ ಬನ್ನಿ. ನಿಧಾನ ಕೊಡಿ ಸರ್, ಅವಸರ ಬೇಡ. ಜೋರು ಚಪ್ಪಾಳೆ ಮೂಲಕ ನಮ್ಮ ಸಂಸ್ಥೆಗೆ ಹಾರೈಸಲು ಬಂದಿರತಕ್ಕಂಥ ಸೌಹೃದಿ ಮನಸ್ಸುಗಳಿಗೆ ಇನ್ನು ಮುಂದೆ ದೊಡ್ಡ ಮಟ್ಟದ ಸಂಸ್ಥೆ ಬೆಳೆದ್ರು ಕೂಡ ಅದಕ್ಕೆ ಮುಂಚೂಣಿ ರಾಜಶೇಖರ್ ಕೊಟ್ಟಿರ್ತೀನಿ. ಯಾಕೆಂದ್ರೆ ನನ್ನ ವೃತ್ತಿಯಲ್ಲಿ ವಕೀಲ, ಆ ವಕೀಲ ವೃತ್ತಿ ಬಿಟ್ಟು ಬೇರೆ ಯಾವ್ದು ನನ್ಗೆ ಗೊತ್ತಿಲ್ಲ. ಹಂಗಾಗಿ ನೀವೇನ್ ಮಾಡ್ತೀರಿ ಸರ್ ಮಾಡ್ತಾ ಇರಿ. ವಕೀಲ ಅಂದ್ರೆ ವಂಚಕ, ಕೀಚಕ, ಲಂಚಕೋರ ಅಂತಾರೆ. ನಾನು ಅಂತ ಕೆಲಸ ಯಾವತ್ತೂ ಮಾಡಿಲ್ಲ. ಹಂಗ್ ಮಾಡಿದ್ರು ಕೂಡ ಅದು ನನ್ನ ಸಂಸ್ಥೆಗೆ ತಂದು ಹಾಕ್ತೀನಿ. ಜೋರು ಚಪ್ಪಾಳೆ ಮಕ್ಕಳೇ. ತುಂಬಾ ಖುಷಿ ಆಯಿತು. 7 ದಿನ ಎಸ್.ಕೆ. ಶ್ರೀನಿವಾಸಯ್ಯ ಸುಗಮ ಸಂಗೀತ ಗಾಯಕ, ಭಾವಗೀತೆ. Oh
ಧರ್ಮ ನಶಿಸುವುದು ಬರ್ತದೆ. ಸೂಪರ್ ಸರ್, ಸೈನಿಕ ದೇವರಿಗೆ ಅರಸಿ ಆಶೀರ್ವದಿಸಿದ ಎಲ್ಲ ನಮ್ಮ ಮನಸ್ಸುಗಳಿಗೆ ನಾವು ಅಭಾರಿಯಾಗಿದ್ದೇವೆ. ಅದೊಂದು ಶ್ರೀಮಂತರ ಮನೆ, ಇನ್ನೂ ಶ್ರೀಮಂತಗೊಳಿಸ್ತೀವಿ ಆ ಒಂದು ಸಾಮರ್ಥ್ಯ ನನಗಿದೆ. ಬಂದಂಥ ಎಲ್ಲ ಒಂದು ಗುರು ಹಿರಿಯರು ಮತ್ತು ಗೆಸ್ಟ್ಗಳೆಲ್ಲರೂ ಕೂಡ ಕಾರ್ಯಕ್ರಮ ಮುಗಿಯೋವರೆಗೂ ಕೂಡ ಆಶಿಸೋದ್ರು. ನಾವು ಯಾರ ಹತ್ರನೂ ಕೂಡ ನಾವು 1,000 ಕೊಡಿ 2,000 ಕೊಡಿ ಆ ಥರ ಯಾರು ಕೈ ಮಾಡಿಲ್ಲ. ನಾವೇನು ನಮ್ಮ ಒಂದು ಅಚಲವಾದಂಥ ಗುರಿನೇ ಬೇರೆ. ಆ ಗುರಿಗೆ ನಡೆದು ಆ ಗುರಿಯನ್ನು ತಲುಪಿ ನಿಮ್ಮ ಮುಂದೆ ಬಂದು ನಿಂತ್ಕೊಂಡು ಹೇಳ್ತೀವಿ, ಇಷ್ಟು 1000 ಮಕ್ಕಳು ನಮ್ಮ ಮಕ್ಕಳು ಅಂತ. ಏನೇನ ಈ ಕಾರ್ಯಕ್ರಮದಲ್ಲಿ ತಾವು ತಮ್ಮ ತಂದೆ ತಾಯಿಗೆ ಒತ್ತು ಕೊಟ್ಟಿದ್ದು ತುಂಬ ಕೇಂದ್ರ ಬಿಂದುವಾಗಿತ್ತು. ಅಂದರೆ ನಮ್ಮ ತಂದೆ ತಾಯಿಗೆ 7 ಜನ ಹೆಣ್ಣುಮಕ್ಕಳು, ನಾನು ಕೊನೆ ಮಗ. ನನ್ನ ತಂದೆ ತಾಯಿಗೆ ಮದುವೆಯಾಗಿ 50 ವರ್ಷ ಇವತ್ತಿಗೆ. ಅದು ನಮ್ಮ ಸಂಸ್ಥೆಯ ಕೆಲವರು ಗೊತ್ತಾಗಿ ನನಗೆ ಗೊತ್ತಾಗಿದ್ರೆ ಇನ್ವಿಟೇಷನ್ ಎಲ್ಲ ಮಾಡಿಸಿದ್ರೆ ಹೆಮ್ಮೆ. ಮತ್ತು 2021-22ರಲ್ಲಿ JKVK ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ನನಗೆ ಆದೇಶ ಯುವರೈತ ಪ್ರಶಸ್ತಿ ಕೊಟ್ಟು, ಯಾಕಂದರೆ 2000 ವಿಲೇದೆಲೆ ಎಂಬನ್ನು ಬೆಳೆದೆ ನಾನು. ಮತ್ತು ಶಾಂತಿ ಫ್ಲವರನ್ನು ಬೆಳೆದೆ. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.